Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್, ಕುಲ್ದೀಪ್ ಯಾದವ್ ಅವರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಇರ್ಫಾನ್ ಪಠಾನ್ ಅವರು. ಕ್ಯಾನ್ ಟೀಮ್ ಇಂಡಿಯಾ ಪ್ಲೀಸ್ ಲೆಟ್ ಕುಲ್ದೀಪ್ ಯಾದವ್ ಇನ್ ಪ್ಲೇಯಿಂಗ್ 11 ಫಾರ್ ನೆಕ್ಸ್ಟ್ ಮ್ಯಾಚ್ ಅಂತ ಟ್ವೀಟ್ ಮಾಡಿದ್ದಾರೆ. ಅವ್ರಿಗನ್ಸಿದೆ ಕುಲ್ದೀಪ್ ಯಾದವ್ ಇತ್ತು ಅಂದರೆ ಬೆಟ್ರಾಗೆ ವಿಕೆಟ್ ಎತ್ತು ಅಂತ ಅಬಿಲಿಟಿ ಜಾಸ್ತಿ ಆಗುತ್ತೆ ಇಂಡಿಯಾದು ಅಂತ. ಹೌದು, ಇವರು ಬ್ಯಾಟಿಂಗ್ನ ಸ್ಟ್ರೆಂಥನ್ ಮಾಡ್ಕೊಂಡಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿನೂ ಆಡಿಸ್ಬಿಟ್ಟು ಇಲ್ಲಿ ವಾಷಿಂಗ್ಟನ್ ಸುಂದರ್ನೂ ಆಡಿಸಿರೋದ್ರಿಂದ ಕುಲ್ದೀಪ್ ಯಾದವ್ ವಾಷಿಂಗ್ಟನ್ ಸುಂದರ್ಗಿಂತ ಬ್ಯಾಟಿಂಗ್ ಅಂತ ಬಂದಾಗ ಖಂಡಿತ ವಾಷಿಂಗ್ಟನ್ ಸುಂದರ್ ಮೇಲೆ ಇರ್ತಾರೆ. ಸೊ ಇಲ್ಲಿ ಬ್ಯಾಟಿಂಗ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಬೌಲಿಂಗಲ್ಲಿ ಅಲ್ಲಿ ಇಲ್ಲಿ ಆಯಿತು ಲಾಸ್ಟ್ ಮ್ಯಾಚು. ಸೊ ಏನು ಬೇಕಾದರೂ ಆಗ್ಬೋದು. ನೆಕ್ಸ್ಟ್ ಮ್ಯಾಚು ಕುಲ್ದೀಪ್ ಯಾದವ್ ಅವ್ರನ್ನ ತರ್ಬೋದು. ವಾಷಿಂಗ್ಟನ್ ಸುಂದರು ಅಷ್ಟರ ಮಟ್ಟಿಗೆ ಏನು ಕಾಣಿಸ್ಕೊಳ್ಳಿಲ್ಲ, ಉಲ್ಟಾ ಎಲ್ಲ ತಿರ್ಕೊಂಡು ಹೋಗ್ಬಿಟ್ಟು. ಅಂದರೆ ವಾಷಿಂಗ್ಟನ್ ಸುಂದರ್ ಕೈಲಿ ಏನೂ ಆಗಲ್ಲ ಅಂತ ಹೇಳ್ತಿಲ್ಲ. ಸೊ ಇನ್ನೂ ಪಾಪ ಅವ್ರಿಗೂ ಕೂಡ ಫಸ್ಟ್ ಮ್ಯಾಚ್ ಆಗಿರೋವಂಥದ್ದು, ಅವ್ರನ್ನೂ ಕೂಡ ಡ್ರಾಪ್ ಮಾಡೋದು ಕೂಡ ಹಂಗೆ ನೋಡೋಕೆ ತಪ್ಪಾಗುತ್ತೆ. ಕುಲ್ದೀಪ್ ಯಾದವ್ ಏನಕ್ಕೆ ಸ್ಕ್ವಾಡ್ಲಿ ಇಟ್ಕೊಬೇಕಂತ ಕ್ವಾಲಿಟಿ ಬೌಲರ್ನ ಅಂತೇಳಿ ಇರ್ಫಾನ್ ಪಠಾನ್ ಕ್ವಶನ್ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು ಅನ್ಕೊಂಡಿದ್ದೆ ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಮ್ಯಾಚಲ್ಲೇ ಕುಲ್ದೀಪ್ ಯಾದವ್ ಅವಕಾಶ ಕೊಡ್ತಾರೆ ಅಂತ. ಅಪ್ಡೇಟ್ ಬಿಟ್ಟು ವೀರೇಂದ್ರ ಸೆಹ್ವಾಗ್ ಮಾತಾಡೋರೆ ಆಫ್ ಸ್ಪಿನ್ನರ್ಸ್ ಬಗ್ಗೆ. ಒಂಥರ ಆಫ್ ಸ್ಪಿನ್ನರ್ಸ್ಗೆ ಎಲ್ಲ ಅವಮಾನ ಆಗೋ ಥರ ಮಾತಾಡೋರೆ. ಐ ಡೋಂಟ್ ಟ್ರೀಟ್ ಆಫ್ ಸ್ಪಿನ್ನರ್ಸ್ ಆಸ್ ಬೌಲರ್ಸ್ ಅಂತ ಹೇಳಿದ್ದಾರೆ. ಏನು ಗುರು ಹಿಂಗಂತಂದರೆ ಏನು ಇವ್ರು ನಾಯಿಡಿಪ್ಪಿಡಿ ವಾಂಚ್ತಾ ಇದ್ರು ಅನ್ನೋ ಮಾತ್ರಕ್ಕೆ ಆಫ್ ಸ್ಪಿನ್ನರ್ಸ್ಗಳಿಗೆ ಸರಿಯಾಗಿ ವಾಂಚ್ತಿದ್ರು ಅನ್ನೋ ಮಾತ್ರಕ್ಕೆ ಬೇರೆಯವ್ರಿಗೆ ಎಲ್ಲರಿಗೂ ಏನು ಇದೇ ಥರ ಇರುತ್ತಾ? ಬೇರೆಯವರೆಲ್ಲ ಸ್ಟ್ರಗಲ್ ಮಾಡ್ತಾರಪ್ಪ. ಕೆಲವರು ಆಫ್ ಸ್ಪಿನ್ಗೆ ಸ್ಟ್ರಗಲ್ ಮಾಡ್ತಾರೆ, ಕೆಲವರು ಲೆಗ್ ಸ್ಪಿನ್ ಸ್ಟ್ರಗಲ್ ಮಾಡ್ತಾರೆ, ಕೆಲವರು ಫಾಸ್ಟ್ ಬೌಲರ್ಗೆ ಸ್ಟ್ರಗಲ್ ಮಾಡ್ತಾರೆ. ಇವರು ಲಚ್ಚಾಗಿ ಆಡ್ತಾ ಇದ್ರು ಅಂತ ಪಾಪ ಅವ್ರಿಗೆ ಅವಮಾನ ಮಾಡೋದು ಸರಿನಾ? ಅವ್ರು ಬಂದ್ಬಿಟ್ಟು ನಾನು ಬ್ಯಾಟರ್, ನಾನು ಅಂದರೆ ಬೌಲರ್ಸ್ ಬಂದ್ಬಿಟ್ಟು ನಾನು ಬ್ಯಾಟರ್ಸ್ಗಳನ್ನ ಬ್ಯಾಟರ್ಸ್ ಅಂತಲೇ ಕನ್ಸಿಡರ್ ಮಾಡಲ್ಲ. ಆ್ಯಕ್ಚುಲಿ ಇವ್ರು ಬಂದಿದ್ದು ಬೌಲರ್ ಆಗಿ ಫಸ್ಟ್ ಬಂದಿದ್ದು ವೀರೇಂದ್ರ ಸೆಹ್ವಾಗ್ ಅವರು, ಆಮೇಲೆ ಬ್ಯಾಟಿಂಗಿಗೆ ಬಂದಿದ್ದು. ಫಸ್ಟು ಬೌಲರ್ ವೀರೇಂದ್ರ ಸೆಹ್ವಾಗ್, ಅದಾದ ನಂತರ ಬ್ಯಾಟಿಂಗಿಗೆ ಬಂದ್ಬಿಟ್ಟು ಇಂಪ್ಯಾಕ್ಟ್ ಚೆನ್ನಾಗಿ ಮಾಡಿದ್ರಿಂದ ನೋಡಿ ಇವಾಗ ಬೌಲರ್ಸ್ಗಳನ್ನೇ ಆಡ್ಕೊಳ್ಳೋ ಥರ ಆಗೋಗ್ಬಿಟ್ಟೈತಿ. ಅಪ್ಡೇಟ್ ಮುತ್ರಿ, ನಿನ್ನೆ ನಡೆದಂಥ ಮ್ಯಾಚ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ವುಮೆನ್ಸ್ ವರ್ಲ್ಡ್ ಕಪ್ ಮ್ಯಾಚು. ಇಂಡಿಯಾಗೆ ಮಸ್ವಿನ್ ಮ್ಯಾಚ್ ಆಗಿರುತ್ತೆ ಈ ಮ್ಯಾಚಲ್ಲಿ ಇಂಡಿಯಾ ಸೋತಿದ್ದು. ಇನ್ನೇನು ಚೇಸ್ ಆನ್ ಮಾಡಬೇಕಾಗಿರುತ್ತೆ ಮಗ. ಬಂದ್ಬಿಟ್ಟು ಅವನ ಅಜ್ಜಿ ಪಿಂಡ ಜಸ್ಟ್ ಸೋತಿರೋದು ಕೇವಲ 4-5 ರನ್ನಿಂದ ಸೋತಿದ್ದೀವಲ್ಲ ಗುರು. ಎಲ್ಲ ಸೋತಿರೋವಂಥದ್ದು ನೋಡಿ ನಾವು ಕ್ಲೋಸ್ ಮಾರ್ಜಿನ್ ಶ್ರೀಲಂಕಾ ಪಾಕಿಸ್ತಾನ ಬಿಟ್ಟು ಹೊಡೆದ್ವಿ. ಆಮೇಲೆ ಸೋತಿರೋವಂಥದ್ದು ನೋಡಿ ಆಸ್ಟ್ರೇಲಿಯಾ ಮೇಲೆ ಯಾವ ಥರ ಸೋತ್ವಿ, ಕ್ಲೋಸ್ ಮಾರ್ಜಿನ್ ಸೋಲು. ಇಲ್ಲೂ ಅಷ್ಟೇ ಸೋತಿರೋವಂಥದ್ದು ಕ್ಲೋಸ್ ಮಾರ್ಜಿನ್. ಸೌತ್ ಆಫ್ರಿಕಾ ಮೇಲೂ ಅಷ್ಟೇ ಕ್ಲೋಸ್ ಮಾರ್ಜಿನ್ ಸೋಲು. ಎಲ್ಲ ಸೋತಿರೋವಂಥದ್ದೆಲ್ಲ ಕ್ಲೋಸ್ ಮಾರ್ಜಿನ್ ಸೋಲನೇ ಆಗಿದೆ ನಮ್ಗೆ. ಆಲ್ಮೋಸ್ಟ್ 49th ಓವರ್ 50th ಓವರು ಮ್ಯಾಚ್ ಮುಗಿಸೋವಂಥ ಟೈಮ್ಲೇ ಆಗಿರೋವಂಥದ್ದು. ಬಟ್ 1 ರನ್ನಿಂದ ಸೋತರು ಸೋಲೇನೆ, 1 ಬಾಲ್ ಇದ್ದಾಗ ಸೋತರು ಸೋಲೇನೆ, ಎಷ್ಟು ಬಾಲ್ ಇದ್ದಾಗ ಸೋತರು ಸೋಲೇನೆ, ಸೋಲೇನೆ. ಬಟ್ ಆದರೂ ಸಿಕ್ಕಾಪಟ್ಟೆ ಆರ್ಷಗುರು 3 ಮ್ಯಾಚ್ ಈ ಥರ ಕ್ಲೋಸ್ ಮ್ಯಾಚ್ನ ಸೋತಿದ್ದೀವಿ ಅಂತ ಅಂದಾಗ ಹೌದು ಇವಾಗ ಪಾಯಿಂಟ್ ಟೇಬಲಲ್ಲಿ ಕಂಫರ್ಟಬಲಾಗಿ ಕಾಣಿಸ್ತಿಲ್ಲ. ಇನ್ನು ಮುಂದೆ ಬರುವಂಥ ಮ್ಯಾಚ್ಗಳೇನಿದ್ದಾವೆ ನ್ಯೂಜಿಲ್ಯಾಂಡ್ ಅಗೇನ್ಸ್ಟು ಆ್ಯಂಡ್ ಬಾಂಗ್ಲಾದೇಶ್ ಅಗೇನ್ಸ್ಟು ಇವೆರಡು ಗೆಲ್ತು ಅಂತ ಅಂದರೆ ಸೀನ್ ಇರುತ್ತೆ ಅಷ್ಟೇ. ಇವರು ಕ್ವಾಲಿಫೈ ಆಗೋದಕ್ಕೆ ಸೆಮಿಫೈನಲ್ಸ್ಗೆ. ಇಲ್ಲ ಅಂತಂದರೆ ಅಮಿಕೊಂಡು ಬರ್ತಾ ಇರಬೇಕು ಆ ಥರ. ಇಲ್ಲಿ ನ್ಯೂಜಿಲ್ಯಾಂಡ್ ಸ್ವಲ್ಪ ಟಫ್ ಕಾಂಪಿಟೇಷನ್ ಥರ ಕಾಣಿಸ್ತು ಅಂತಂದರೆ ಬಾಂಗ್ಲಾದೇಶ ಕೂಡ ಏನು ಕಮ್ಮಿ ಇಲ್ಲ, ಅವರು ಕೂಡ ಎನಿ ಗಿವನ್ ಡೇ ಅಪ್ಸೆಟ್ ಮಾಡುವಂಥ ಟೀಮೇನೆ. ಬಟ್ ನ್ಯೂಜಿಲ್ಯಾಂಡ್ ಟಫ್ ಆಪೋನೆಂಟು, ಇಬ್ರಿಗೂ ಹೊಡಿಬೇಕು, ಇಂಡಿಯಾದವ್ರು ಕ್ವಾಲಿಫೈ ಆಗಬೇಕು ಅಂದರೆ ಇವಾಗ ಸೀನ್ ಆ ಥರ ಇದೆ. ಅಪ್ಡೇಟ್ ನಂಬರ್ 4, ಸ್ಮೃತಿ ಮಂದನ ಜೊತೆಗೆ ಪಲಾಶ್ ಅವ್ರದ್ದು ಏನೋ ಇದು ಸ್ಪೆಲ್ ಮಾಡೋಕ್ಕೆ ಬರ್ತಾಯಿಲ್ಲ ನನಗೆ. ಪಲಾಶು ಇಬ್ಬರು ಕೂಡ ಡೌ ಹೊಡಿಸಿದ್ದು ಮ್ಯಾಟ್ರ್ ಎಲ್ಲರಿಗೂ ಕೂಡ ಗೊತ್ತಿತ್ತು. ಸ್ಮೃತಿ ಮಂದನ ಅವ್ರ ಬಾಯ್ ಫ್ರೆಂಡ್ ಯಾರು ಅಂತಲೂ ಕೂಡ ಗೊತ್ತಿತ್ತು. ಸೊ ಇವಾಗ ಅಫಿಷಿಯಲಿ ಅವ್ರಿಗೆ ಹೇಳ್ಕೊಬಿಟ್ಟಿದ್ದಾರೆ, ನಾನು ಡೌ ಹೊಡಿತಾ ಇದ್ದೀನಿ, ನಾನು ಮದುವೆ ಅಂದರೆ ಮುಂಚೆನೇ ಗೊತ್ತಿದ್ದು ಡೌ ಹೊಡಿತಿರೋ ವಿಚಾರ, ಲೈನ್ ಆಗ್ತಿರೋ ವಿಚಾರ, ಇಬ್ಬರು ಕಮಿಟ್ ಆಗಿರೋ ವಿಚಾರ. ಇವಾಗ ಅಫಿಷಿಯಲಿ ಹೇಳಿದರೆ ನಾವಿಬ್ಬರು ಮದುವೆ ಆಗ್ತಾ ಇದ್ದೀವಿ ಅಂತ ಮೀಡಿಯಾ ಮುಂದೆ ಬಂದ್ಬಿಟ್ಟು ಹೇಳಿದರೆ ನಾವು ಮದುವೆ ಆಗ್ತಾ ಇದ್ದೀವಿ ಅಂತ. ಇದೇನು ಗೊತ್ತಿಲ್ವಾ? ಮುಂಚೆನೇ ಗೊತ್ತಿತ್ತು, ನಮಗೇನು ಸ್ಪೆಷಲಾಗಿ ಹೇಳಬೇಕಾಯ್ತು. ಮದುವೆ ಯಾವಾಗ ಅಂತ ಹೇಳಿಲ್ಲ, ಒಟ್ಟಲ್ಲಿ ಮದುವೆ ಆಗ್ತಿದ್ದೀವಿ ಅಂತ ಅಫಿಷಿಯಲಿ ಡಿಕ್ಲೇರ್ ಮಾಡಿದರೆ. ಇವಾಗ ಡಾರ್ಲಿಂಗು ಗಿರ್ಲಿಂಗ್, ನಾನು ಮುಂಚೆ ಎಲ್ಲ ಡಾರ್ಲಿಂಗ್ ಗಿರ್ಲಿಂಗ್ ಅಂತ ಕರೀತಿದೆ. ಇವಾಗೆಲ್ಲ ಕರೆಯೋವಂಥ ಅಗತ್ಯತೆ ಏನಿಲ್ಲ, ಅವ್ರವ್ರ ಡಾರ್ಲಿಂಗ್ಗಳನ್ನ ನೋಡ್ಕೊಂಡಿದ್ರೆ ಸಾಕು. ಅಪ್ಡೇಟ್ ನಂಬರ್ 5, ನ್ಯೂ ಫಾರ್ಮ್ಯಾಟ್ ಇನ್ ಕ್ರಿಕೆಟ್ ಅಂತ ಅಪ್ಡೇಟ್ ಬರ್ತೈತೆ ಮಗ. ಇದೊಂಥರ ಹೆಂಗಿದೆ ಅಂತಂದರೆ ನಮ್ಮ CCL ಅಲ್ಲಿ ನೋಡ್ತೀವಲ್ಲ ನಾವು, ಆ ಥರ ಇದೆ. ಆ ಥರ ಟೆಸ್ಟು ಆಡ್ತಾರೆ, T20 ಆಡ್ತಾರೆ, ಆ ಥರ ಇರುತ್ತಲ್ಲ, 4 ಇನ್ನಿಂಗ್ಸ್ ಇರುತ್ತಲ್ಲ. ಸೊ ಆ ಥರ ಅಂದರೆ ಇದು ಇನ್ನೂ ಡಿಫ್ರೆಂಟ್ ಫಾರ್ಮೇಟು. ಇಲ್ಲಿ 80 ಓವರ್ಸ್ ಇರುತ್ತಂತೆ ಆ್ಯಂಡ್ 4 ಇನ್ನಿಂಗ್ಸ್ ಇರುತ್ತಂತೆ. ಬಾಸ್ ಸೈಡ್ಗೆ 2 ಇನ್ನಿಂಗ್ಸ್ ಬ್ಯಾಟಿಂಗ್ ಅಂತೆ. ಅದು 20 ಓವರ್ ಒಂದು ಸೈಡ್ ಆಡೋದು, ಆಮೇಲೆ ಒಂದೊಂದ್ಸಲ 20 ಓವರ್ ಇನ್ನೊಂದು ಸೈಡ್ ಆಡೋದು, ಆಮೇಲೆ ಮತ್ತೆ 20 ಓವರ್ ಆಡೋದು, ಆಮೇಲೆ ಮತ್ತೆ 20 ಓವರ್ ಆಡೋದು. ಇದು ಎಲ್ಲಿ ಹೆಂಗೆ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಜನವರಿಲಿ ಈ ಒಂದು ಫಾರ್ಮ್ಯಾಟು ಲಾಂಚ್ ಆಗುತ್ತೆ ಅಂತ ಅಪ್ಡೇಟ್ ಇದೆ. ಇದನ್ನೇನು ರಿಟೈರ್ಡ್ ಆಗಿರುವಂಥ ಪ್ಲೇಯರ್ಸ್ಗಳು ಆಡ್ತಾರ, ಅಂದರೆ ಸೀನಿಯರ್ ಕ್ರಿಕೆಟರ್ಸ್ಗಳು ರಿಟೈರ್ ಆಗಿರ್ತಾರಲ್ಲ, ಲೆಜೆಂಡ್ಸ್ ಲೀಗ್ ಆಡೋವಂಥವ್ರು ಅಂಥವ್ರು ಆಡ್ತಾರಾ ಅಥವಾ ಯಾರು ಆಡ್ತಾರೆ ಅಂತ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಇದಕ್ಕೆ ಟ್ಯಾಗ್ಲೈನ್ ಕೊಟ್ಟಿರೋದು ಹೆಂಗೆ ಅಂತಂದರೆ ವೆನ್ ಟೆಸ್ಟ್ ಮೀಟ್ಸ್ T20 ಅಂತ ಟ್ಯಾಗ್ಲೈನ್ ಕೊಟ್ಟಿದ್ದಾರೆ. ಸೊ ಜನವರಿಲೇನೋ ಲಾಂಚ್ ಆಗುತ್ತೆ ಅಂತ ನೋಡೋಣ. ಇನ್ ಕೇಸ್ ಏನಾದ್ರು ಲಾಂಚ್ ಆಯಿತು ಅಂತಂದರೆ ಯಾರು ಆಡ್ತಾರೆ ಅಂತ ಇನ್ನೂ ಸಹ ಗೊತ್ತಿಲ್ಲ, ಕ್ಲಾರಿಟಿ ಸಿಕ್ಕಿಲ್ಲ. ಇದನ್ನು ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ ಲಾಂಚ್ ಆಗುತ್ತಲ್ಲ. ಇಂಟರ್ನ್ಯಾಷನಲ್ಸಲ್ಲಿ ಇನ್ನೇನು ಅಜ್ಜಿ ಓಡಿ ಆಡೋದಕ್ಕೇ ಅವ್ರು ಹೇಳ್ತಾರೆ, ಇನ್ನು ಇದನ್ನು ಯಾವ ಮಗ ಆಡ್ತಾನಲ್ಲಿ ಟೆಸ್ಟ್ ಮೀಟ್ಸ್ T20 ಅಲ್ವಾ? ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿದ್ರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ.